ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಕೇವಲ 1.5 ಗಂಟೆಯಿಂದ 2 ಗಂಟೆ ಒಳಗಡೆ ನನ್ನ ಇಡೀ ಜಮೀನು ಇವತ್ತು ನೀರು ಕೊಟ್ಟಾಗುವ ವ್ಯವಸ್ಥೆ ಆಗಿದೆ. ಈ ಹಿಂದೆಯೇ ನಾನು ನಿಮಗೆ ಎಲ್ಲ ಅಪ್ಡೇಟ್ಗಳನ್ನ ಕೊಟ್ಟಿದ್ದೆ. ಸೊ ಕೆಲವರು ಕಮೆಂಟ್ಸಲ್ಲಿ ಸರ್ ನಿಮ್ಮ ಬೋರ್ ಹತ್ರ ಹೆಂಗೆ ಮಾಡಿಸಿದ್ದೀರಾ, ಅದನ್ನು ವಿಡಿಯೋ ಮಾಡಿ ಅಂತ ಹೇಳ್ತಿದ್ರು. ಬನ್ನಿ ಅದನ್ನು ಯಾವ ರೀತಿ ಮಾಡಿದ್ದೀನಿ, ಏನೇನು ಕೆಲಸ ಮಾಡ್ತೈತೆ ಅನ್ನೋದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಮತ್ತೆ. ಇದು ನಮ್ಮ ಬೋರು. ಇಲ್ಲಿ 2.5 ಇಂಚು ನೀರು ಸಿಕ್ಕಿದೆ. ನಾವು 2 ಇಂಚ್ ಪೈಪ್ನ ಅಳವಡಿಸ್ಕೊಂಡಿದ್ದೀವಿ. ಮೊದಲಿಗೆ ನನ್ನ ಬೋರು ಸ್ಟಾರ್ಟ್ ಆದಮೇಲೆ ಇದು ಬಾಲ್ವಾಲ್ ಇಲ್ಲಿಂದ ಕೊಟ್ಟಿದ್ದೀವಿ. ಈ ಥರ ಹಾಕ್ಸ್ಕೊಳ್ಳಿ, ಯಾಕಂದರೆ ಇದು ತುಂಬ ಒಳ್ಳೆ ಕ್ವಾಲಿಟಿ ರೀಕೋ ಕಂಪ್ನಿದು ಬರುತ್ತೆ. ಇದು ನೋಡ್ಬೋದು, RECO ರೀಕೋ ಕಂಪ್ನಿದು. ಸೊ ಅದಾದಮೇಲೆ ಫಿನಾಲೆಕ್ಸ್ ಕಂಪ್ನಿದು ಪ್ರೆಜರ್ದು ಇನ್ನು ಪೈಪು ಒಳಗಡೆ ಬೋರ್ ಆನ್ ಮಾಡಿದ ತಕ್ಷಣ ಏರ್ ಬಂದು ನೀರು ಮತ್ತು ಏರು ಒಳಗಡೆ ಇರುತ್ತಲ್ಲ, ಆ ಏರ್ನ ಲೀಕ್ ಮಾಡೋಕ್ಕೋಸ್ಕರ ನಿಮಗೆ ಪ್ರೆಜರ್ದು ಇದು ಬೇಕು. ಸೊ ಇದೊಂದು ಹಾಕ್ಸಿದ್ದೀವಿ. ಇಲ್ಲಿ ಏನಾಗುತ್ತೆ, ನೀವು ಬೋರ್ ಆನ್ ಮಾಡಿದ ತಕ್ಷಣ ಕಂಪ್ಲೀಟು ಏರ್ನ ಇದು ತೆಗೆದಿಸುತ್ತೆ. ಸೊ ಇದು ಮಾಡೋದ್ರಿಂದ ನಿಮ್ಮ ಪೈಪು ಲಾಂಗ್ ಟೈಮ್ ಬಾಳಿಕೆ ಬರೋಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಪೈಪ್ಗಳು ಒಡೆದೋಗೋದಾಗಲಿ ಪೈಪ್ ಬಿಚ್ಕೊಳ್ಳೋದಾಗಲಿ ಆಗಲ್ಲ. ಇಲ್ಲಿ ಏರ್ನ ತೆಗೆದುಬಿಡುತ್ತೆ ಇದು. ಸೊ ಇದೊಂದು ಮಾಡಿದ್ದೀವಿ. ಇಲ್ಲಾಯ್ತೆ, ಇಲ್ಲಿಗೆ ಬನ್ನಿ. ಇದು ಕಂಪ್ಲೀಟು ಇಲ್ಲೊಂದು ಇದನ್ನು ಇಲ್ಲಿಗೆ ಹಾಕ್ಬೇಕಾಯ್ತು. ಸೊ ನಾವು ಇಲ್ಲಿಗೆ ಹಾಕ್ಕೊಂಡಿದ್ದೀವಿ. ಅದನ್ನು ಹೇಳಿದ್ದೀವಿ, ಅದು ಆಮೇಲೆ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ. ಸೊ ಇದು ಕಂಪ್ಲೀಟಾಗಿ ಇದು ಬಂದು ಈ ಜಾಗದಲ್ಲಿರಬೇಕು. ಸೊ ನಾವೇನು ಮಾಡಿದ್ದೀವಿ, ಇಲ್ಲಿ ಹಾಕಿದ್ದೀವಿ. ಯಾಕಂದರೆ ಅದು ಮಾತಾಡ್ತೀನಿ ಆಮೇಲೆ ಹಾಕೋಣ ಅಂತ ಸುಮ್ಮನಾಗಿದ್ದೀವಿ. ಇಲ್ಲಾದ್ಮೇಲೆ ನೋಡಿ, ಇಲ್ಲಿ ಇದೊಂದು ವಾಲ್ ಕೊಟ್ಟಿದ್ದೀವಿ ಈ ಸಿಸ್ಟಮಿಂದ. ಸೊ ಈ ಸಿಸ್ಟಮ್ ಬಂದು ನಿಮಗೆ ಆಗಲೇ ಹೇಳ್ದಂಗೆ, ಒಂದು ವೇಳೆ ನಿಮ್ಮ ಬೋರ್ ಏನಾರು ಪ್ರಾಬ್ಲಮ್ ಆದರೆ, ಬೋರ್ ಕೆಟ್ಟೋಯ್ತು ಅಂದ್ಕೊಳ್ಳಿ. ಸೊ ಕೆಟ್ಟೋದಾಗ ಏನು ಮಾಡಬೇಕು, ಪೈಪ್ನ ಬಿಚ್ಚಂಗಿಲ್ಲ. ಯಾವುದೇ ಪೈಪ್ನ ಕೂದಾಕೋದು ಅವೆಲ್ಲ ಸೀನಿಲ್ಲ. ಸೊ ಇಲ್ಲಿ 4 ಬೋಟ್ ತೆಗಿಬೇಕು. ಸೊ ಇದಾದಮೇಲೆ ಇಲ್ಲಿ 4 ಬೋಟ್ನ ತೆಗೆದು ಹಾಕಿದ್ರೆ ಈ ಸಿಸ್ಟಮ್ ಏನಿದೆ, ಈ ಸಿಸ್ಟಮ್ ಎಲ್ಲ ಎತ್ತಿ ಈ ಕಡೆ ಇಡ್ಬೋದು. ಆಮೇಲೆ ಬೋರ್ ರೆಡಿ ಆದಮೇಲೆ ಮತ್ತೆ ಆ 4 ಬೋಟ್ ಅಲ್ಲೇ ಕಲೆಕ್ಷನ್ ಕೊಡೋದು, ಮತ್ತು ಈ 4 ಬೋಟ್ ಇಲ್ಲಿ ಕಲೆಕ್ಷನ್ ಕೊಡೋದು. ಮಾಡಿದ್ಮೇಲೆ ಇವಾಗ ಇಲ್ಲಿ ನೋಡಿ, 2.5 kg ಪ್ರೆಷರಲ್ಲಿ ನಂದು ನೀರು ಹೋಗ್ತಿದೆ. ಇಲ್ಲೇ ತೋರಿಸ್ತಿದೆ ಇವಾಗ. ಇನ್ ಟೈಮಲ್ಲಿ ನನಗೆ 80 ಜೆಟ್ಟು ಸಣ್ಣ ಮೈಕ್ರೋ ಫ್ಲಿಂಕರ್ಸ್, ಈ ಥರ ಮೈಕ್ರೋ ಫ್ಲಿಂಕರ್ 80 ಜೆಟ್ಟು ಕೆಲಸ ಮಾಡ್ತಿದೆ. ನೋಡ್ಬೋದು. ಇದು ಬಂದು ಕಂಪ್ನಿ ಹೆಗ್ಡೆ ಕಂಪ್ನಿದು ಹಾಕ್ಸಿದ್ದೀನಿ. ಇದು ನಿಮಗೆ ಯಾವ ರೀತಿ ಕೊಡ್ತಾರೆ ಅಂದರೆ, ಈ ಜೆಟ್ನ ನಿಮಗೆ ಕಂಪ್ಲೀಟು ನಿಮ್ಮ ಬೋರ್ದು ಡಿಸ್ಚಾರ್ಜ್ 4 ಅವರ್ಸ್ ಎಷ್ಟು ನೀರನ್ನ ಎಸೀತದೆ ಅದ್ರ ಅನುಗುಣವಾಗಿ ನಿಮಗೆ ಇದನ್ನು ರೆಫರ್ ಮಾಡ್ತಾರೆ ಹೆಗ್ಡೆ ಕಂಪ್ನಿಯವರು. ಸೊ ಹೆಗ್ಡೆದು ಫ್ಲಿಂಕರ್ ಹಾಕ್ಸಿದ್ದೀನಿ. ಸೊ ಇದು ಮೈಕ್ರೋ ಫ್ಲಿಂಕರು. ಸೊ ಇಲ್ಲಿ ಬಂದು ನಾನು ಆಫ್ ಮಾಡೋಕ್ಕೆ, ಇಲ್ಲಿ ಕೆಲಸ ಜೀವಾಮೃತ ಕೊಡಬೇಕಾದ್ರೆ, ಈ ಜೀವಾಮೃತ ಕೊಡಬೇಕಾದ್ರೆ ಇಲ್ಲಿ ಆಫ್ ಮಾಡ್ಕೊಳ್ತೀನಿ. ಇದು ಆನ್ ಮಾಡಿದ್ರೆ ಇಲ್ಲಿ ನೀರು ಹೊಡಿತದೆ. ಸೊ ಜೀವಾಮೃತ ಕೊಟ್ಟಾದಮೇಲೆ ಇಲ್ಲಿ ಆನ್ ಮಾಡ್ಕೊತೀನಿ. ಇಷ್ಟು ಜಾಗಕ್ಕೆ ತಾವಾಗುತ್ತೆ. ಕಂಪ್ಲೀಟ್ ಎಂಟರ್ ಜಮೀನಿಗೆ ನಿಮಗೆ ಎಲ್ಲೂ ಕೂಡ ನೀರು ಕಡಿಮೆ ಆಯಿತು, ಒಂದು ಕಡೆಗೆ ನೀರು ಬಿದ್ದಿಲ್ಲ ಮತ್ತು ಇನ್ನೊಂದು ಕಡೆಗೆ ನೀರು ಬಿದ್ದಿಲ್ಲ ಅನ್ನೋದು ಬರಲ್ಲ. ಸೊ ಇಲ್ಲಾದಮೇಲೆ ಇಲ್ಲಿ ಈ ಬೋರ್ನಲ್ಲಿ 3 ಜನ ಕೆಲಸ ಮಾಡ್ತೀವಿ. 3 ಎಕರೆಗೆ ನೀರು ಹೋಗುತ್ತೆ. 3ರಿಂದ 3.25-4 ಎಕರೆ ಹತ್ತತ್ರ ನೀರು ಹೋಗುತ್ತೆ. 3 ಜನಕ್ಕೆ ಇದು ನೀರು ಹೋಗಬೇಕು. ಈ ಸಿಸ್ಟಮ್ಗೆ ಇಲ್ಲಿ 2 ವಾಲ್ಗಳು ಕೊಟ್ಟಿದ್ದೀವಿ. ನಮಗೆ ಈಗ ಹೋಯ್ತಾ ಇರೋದು ನನಗೂ ಹೊಡಿತಿದೆ, ನನ್ನ ತೋಟಕ್ಕೆ ನೀರು ಬೀಳ್ತೈತೆ. ಸೊ ಇಲ್ಲಿ ಏನು ಮಾಡಿದ್ದೀನಿ, ಅವ್ರಿಗೆ ಆಫ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಈ ಕೆಳಗಡೆ ಆಫ್ ಆಗಿದೆ, ಮೇಲ್ಗಡೆದು ಆನ್ ಆಗಿದೆ. ಸೊ ಇವ್ರಿಗೆ ಈಗ ನಮ್ಮದು ನೀರು ಹೊಡಿತಾ ಇರೋದ್ರಿಂದ ಅಲ್ಲಿ ಹೋಗ್ತಿದೆ. ಇಲ್ಲಿ ನೀರು ಲೀಕ್ ಆಗ್ತಿದೆ, ನೋಡ್ಬೋದು. ಈಗ ಏನಕ್ಕೆ ನೀರು ಲೀಕ್ ಆಗ್ತಿದೆ ಅಂದರೆ, ಇಲ್ಲೇನಾದ್ರು 3 kg ಪ್ರೆಷರ್ಗೆ ಏನಾದ್ರು ನೀರು ಅಲ್ಲಿ ಕಡಿಮೆ ಜೆಟ್ ಹೊಡಿತಾ ಇದೆ ಅಂದರೆ ಇಲ್ಲೇ ನೀರು ಲೀಕ್ ಆಗಿಬಿಡುತ್ತೆ. ನಿಮ್ಮ ಜೆಟ್ಗೆ ಎಷ್ಟು ಬೇಕು ನೀರು ಅಷ್ಟೇ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಆ ಉದ್ದೇಶಕ್ಕೆ ಇದನ್ನು ಕೊಟ್ಟಿರೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೆಂಗೆ ಹೇಳಬೇಕು ಅಂದರೆ, ಒಂದು ಸ್ವಲ್ಪ ಏನಾದರೂ ಹೆಚ್ಚಿಗೆ ನೀರು ಜಾಸ್ತಿ ಏನಾರು, ಈಗ ಒಂದು ನೀವು 40 ಜೆಟ್ ಆನ್ ಮಾಡ್ತೀರಾ, ಅಲ್ಲಿ 40 ಜೆಟ್ಗೆ ನೀರು ಇಲ್ಲಿ ಬರೋಂಥ ನೀರು ಜಾಸ್ತಿ ಆಯಿತು, ಇನ್ನೂ 40 ಜೆಟ್ ನೀರು ಏನಾಗುತ್ತೆ, ಇಲ್ಲಿ ಲೀಕ್ ಆಗಿಬಿಡುತ್ತೆ. ಇದನ್ನು ಏನು ಮಾಡಬೇಕು, ನೀವು ಬೋರ್ಗೆ ಕಲೆಕ್ಷನ್ ಕೊಡಬೇಕು. ಬೋರ್ ಒಳಗೆ ಬೀಳಂಗೆ ಮಾಡ್ಕೋಬೋದು ಬೇಕಾದರೆ, ಇಲ್ಲ ಅಂದರೆ ಬೇರೆ ಕಡೆಗೆ ನೀರು ಹೋಗಂಗೆ ವ್ಯವಸ್ಥೆ ಮಾಡ್ಕೋಬೋದು. ಈ ಪ್ರಕ್ರಿಯೆ ಇಲ್ಲಿದೆ. ನೋಡು, ಈ ಒಂದನೇ ನೀರು ಜಾಸ್ತಿ ಆದರೂ ಇಲ್ಲೇ ಲೀಕ್ ಆಗುತ್ತೆ. ಈ ಕೆಲಸ ಇದು ಮಾಡುತ್ತೆ. ಯಾಕಂದರೆ ಇಲ್ಲ ಒಂದು ವೇಳೆ ನೀವೇನಾದ್ರು ಇದು ಹಾಕಿಸ್ತಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿದ್ದೀರಾ ಎಲ್ಲ ಕಡೆನೂ ನೀರು ಜಾಸ್ತಿಯಾಗಿ ಪ್ರೆಜರ್ ಜಾಸ್ತಿಯಾಗಿ ಏನಾಗುತ್ತೆ, ಪೈಪೇ ಉಡ್ಸ್ಕೊಳ್ಳುತ್ತೆ, ಇಲ್ಲ ಪೈಪು ಅಲ್ಲಿ ಗಮ್ ಹಾಕಿರೋದೇ ಉಡ್ಸ್ಕೊಬಿಡುತ್ತೆ.
ಆಗ ನಿಮಗೆ ಒಳಗಡೆ ಒಂದು ವೇಳೆ ಭೂಮಿ ಒಳಗಡೆ ಉಣಿದ್ರೆ ಅದು ಮಣ್ಣು ತೆಗಿಬೇಕು, ಮತ್ತು ಪಿಕಾಸಿ ತರಬೇಕು, ಆಳುಗಳು ಕರಿಬೇಕು, ಲೇಬರ್ ತೆಗಿಬೇಕು, ಇವೆಲ್ಲ ಆಗುತ್ತೆ. ಈ ಪೈಪ್ ಬಿಚ್ಕೋಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವೇನು ಮಾಡಿದ್ದೀವಿ, ಆ ನೀರು ಏನಾರ ಬೈ ಚಾನ್ಸ್ ಏನಾರು ಗೊತ್ತಿಲ್ದೇ ಯಾರು ಆನ್ ಮಾಡಿದ್ರೆ ಆ ನೀರೆಲ್ಲ ಇಲ್ಲೇ ಹೊಂಡೋಗ್ಬೇಕು. ಅಂದರೆ ಎಲ್ಲ ಹೋಗೋದಲ್ಲ. ಈಗ ಸಾಮಾನ್ಯವಾಗಿ ನಮ್ಮದು 80 ಚೆಟ್ ಹೊಡಿತದೆ ಅಂತ ಹೇಳಿದೆ ಅಲ್ವಾ, ಒಂದೇ ವಾಲ್, ಈಗ 2 ವಾಲ್ ಆನ್ ಮಾಡಬೇಕು ನಾವು. 1 ಎಕರೆಗೆ 4 ಲೇಯರ್ ಬಂದಿದೆ, 4 ವಾಲ್ಗಳು ಕೊಟ್ಟಿದ್ದೀವಿ, 4 ಬ್ಯಾಚ್ ಮಾಡಿದ್ದೀವಿ. 4 ಬ್ಯಾಚಲ್ಲಿ 1 ಬ್ಯಾಚ್ ಮಾತ್ರ ಆನ್ ಮಾಡಿಬಿಟ್ರೆ ಏನಾದರೂ 40 ಚೆಟ್ ಹೊಡಿತದೆ. ಈಗ ಇನ್ ಟೈಮಲ್ಲಿ ನಮ್ಮದು ಅರ್ಧ ಎಕರೆಗೆ ಒಂದು ಆನ್ ಮಾಡಬೇಕು. ಒಂದು ಸಲಿಗೆ ಅರ್ಧ ಎಕರೆ ಅರ್ಧ ಗಂಟೆ ಹೊಡೆದ್ರು 1 ಅವರ್ಗೆ ನಂದು ಇಡೀ ಜಮೀನು ಕೆಲಸ ಮುಗಿಬೇಕು. 1 ಅವರ್ಗೆ ನೀರು ಕಟ್ಟಿ ಮುಗಿದೋಗ್ಬೇಕು. ಅರ್ಧ ಗಂಟೆಗೆ 80 ಚೆಟ್ ಹೊಡಿತದೆ. ಅರ್ಧ ಗಂಟೆ ಸಾಕು. ನಿಮಗೆ ಪ್ರೆಜರ್ನು ತೋರಿಸ್ತೀನಿ ಅದು ಹೆಂಗೆ ಹೊಡಿತೈತೆ ಅಂತ. ಸೊ ಇದು ನಿಮ್ಗೆ ಅರ್ಧ ಗಂಟೆಗೆ ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ, ಅರ್ಧ ಗಂಟೆ ಮಳೆ ಊದು ನಿಮಗೆ ಹೋಗಿ ಮಳೆ ಊದಾಗ ಏನು ಅನುಭವ ಆಗುತ್ತೆ ಆ ಅನುಭವ ಇಲ್ಲಿ ನಿಮಗೆ ಆಗುತ್ತೆ. ಆ ಸಿಸ್ಟಮ್ ಇಲ್ಲಿ ಮಾಡಿರೋಂಥದ್ದು. ಇಲ್ಲಿ ನೋಡಿ, ಇದು ಆ ಕೆಲಸ ಮಾಡುತ್ತೆ. ಇದಾದಮೇಲೆ ವೆಂಚರಿಗೆ ಇಲ್ಲಿಗೆ ಬನ್ನಿ. ಈ ಸಿಸ್ಟಮ್ಗೆ ವೆಂಚರಿಗೆ ಬಂದಿದ್ದೀನಿ. ವೆಂಚರಿ ನಿಮಗೆ ಗೊತ್ತಿರಬೇಕು, ಇಲ್ಲಿದು ಏನಿದೆ ನೀರನ್ನ ನಾನು ಎಳ್ಸಾಕ್ಬೋದು ಬೇಕಾದರೆ. ಇಲ್ಲಿ ಆನ್ ಮಾಡ್ತಾ ಹೋದರೆ ಅದು ಅಲ್ಲಿ ಎಳ್ಕೊಳ್ಳುತ್ತೆ ಎಲ್ಲ. ನೋಡಿ, ಈಗ ನೀರು ತುಂಬ್ಕೋತಾ ಐತೆ. ನಾನೇನು ಮಾಡ್ತೀನಿ, ಈಗ ಇಲ್ಲಿ ಇದನ್ನು ತಿರುಗಿಸ್ಕೋಬೋದು. ವಾಲ್ ತಿರುಗಿಸಿದ್ರೆ ಏನಾಗುತ್ತೆ, ಈ ನೀರು ಅಲ್ಲಿ ಎಳ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಟೋಮೆಟಿಕ್ಕಾಗಿ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರೆಜರ್. ಅಲ್ಲಿ ನೋಡಿ, ನೀರು ಜಾಸ್ತಿ ಪ್ರೆಜರ್ ಲೋಡ್ ಆದಾಗ ಅಲ್ಲಿ ಎಳ್ಕೊಳಕ್ಕೆ ಸ್ಟಾರ್ಟ್ ಆಗ್ತು, ಬೀಳಕ್ಕೆ ಸ್ಟಾರ್ಟ್ ಆಯಿತು ನೀರು. ವೆಂಚರಿ ಎಳೆಯೋಕ್ಕೆ ಸ್ಟಾರ್ಟ್ ಆಗ್ತಿದೆ. ನೀರು ಓವರ್ಲೋಡ್ ಆಯಿತು, ಅಲ್ಲಿ ನೀರು ಹೋಗ್ತಿದೆ, ಅಲ್ಲಿ ಎಳೆಯಾಗ್ತಿದೆ ನೋಡಿ ಡ್ರಮ್ಮಿಂದ. ಇನ್ನೂ ತಿರುಗಿಸಿದ್ರೆ ಇನ್ನೂ ನೀರು ಜಾಸ್ತಿ ಅಲ್ಲಾಗುತ್ತೆ. ಎಳ್ಕೊತೈತೆ ಎಲ್ಲ ಪೂರ್ತಿ ಟ್ಯಾಂಕಿಂದ. ಸೊ ನೋಡಿ, ಈ ಕೆಲಸ ಇದು ಮಾಡುತ್ತೆ. ಈಗ ನೋಡಿ, ನಾನು ವಾಲ ಕಂಪ್ಲೀಟಾಗಿ ತಿರುಗಿಸ್ತೀನಿ, ಆಫ್ ಆಯ್ತು. ಅಲ್ಲಿ ಗೊತ್ತಾಯ್ತಾ? ಲೋಡ್ ಬಿದ್ದಾಗ ಆ ಕೆಲಸ ಮಾಡೋಕ್ಕೆ ಅಂತಲೇ ಅದು ಹಾಕ್ಸಿರೋದು. ಅಲ್ಲಿ ವೆಂಚರ್ ಎಳ್ಕೊಳ್ಳೋಕ್ಕೆ ಮಾಡುತ್ತೆ ಕೆಲಸ. ಮತ್ತು ಇಲ್ಲಿ ಫಿಂಟ್ರಿಗೇಷನ್ ನಿಮ್ಗೆ ಗೊತ್ತಿರಬೇಕು. ಇದು ನನ್ನ ಪ್ರಕಾರ ಇಲ್ಲಿ 2 kg ಇಲ್ಲಿ ಹೋಗ್ತಿದೆ. ಇದೇನಾದ್ರು ಕಮ್ಮಿಲಿದ್ದರೆ ಇದು ಫಿಲ್ಟ್ರು ಕ್ಲೀನ್ ಮಾಡ್ಬೇಕು ನೀವು. ಈ ಫಿಲ್ಟ್ರು ಕ್ಲೀನ್ ಮಾಡೋಕ್ಕೋಸ್ಕರ ಇದನ್ನು ಇಲ್ಲಿ ಅಳವಡಿಸಿದ್ದೀವಿ. ಈ ಫಿಲ್ಟ್ರು ನನ್ನ ಪ್ರಕಾರ ಜೀವಾಮೃತ ಇದಕ್ಕೆ 100ಕ್ಕೆ ಒಂದು 60% ವರ್ಕ್ ಮಾಡುತ್ತೆ ಅಷ್ಟೇ. ನೀವು ಹುಷಾರಾಗೆ ನೀವು ಇಲ್ಲಿ ಹೇಳ್ದಂಗೆ 8 ದಿನ ತಿರುಗಿರ್ತೀರ. 10ನೇ ದಿನ ಜೀವಾಮೃತ ಕೊಡಬೇಕಾದ್ರೆ 8 ದಿನ ತಿರುಗಿಬಿಟ್ಟು 9ನೇ ದಿನಕ್ಕೆ ತಿರುಗೋದ್ಬಿಟ್ಟು 10ನೇ ದಿನ ಬೆಳಗ್ಗೆನೆ ಇಲ್ಲ ಕರೆಂಟ್ ಯಾವಾಗಿರುತ್ತೆ ಆ ದಿನ ಅವಗುಣವಾಗಿ ನೀರನ್ನ ಕೊಡೋಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಇದು ಈ ಕೆಲಸ ಇಲ್ಲಿ ಮಾಡುತ್ತೆ ಇದು. ಸೊ ಇಲ್ಲಿ ನೀರನ್ನ ನೀವು ನೀರಂಗೆ ತಿಳಿ ನೀರಂಗಿರುತ್ತೆ, ಆ ನೀರು ಇಲ್ಲಿ ಬಿದ್ದು ಫಿಲ್ಟ್ರಾಗಿ ಮತ್ತೆ ಇಲ್ಲಿಗೆ ಬಂದಿರುತ್ತೆ. ಇದನ್ನು ನಾವು ಇಡೀ ಜಮೀನಿಗೆ ಕೊಡುವಂಥ ಪ್ರಕ್ರಿಯೆನ ಮಾಡ್ತೀವಿ. ಸೊ ಇಲ್ಲಿ ತಿಳಿ ನೀರಂಗಿರಬೇಕು. ಇದನ್ನು ನೀವು ಮಾಡಿದ್ರೇ ನಿಮ್ಮ ಫಿಲ್ಟ್ರಿಗೇಷನ್ ಆಗಿರ್ಬೋದು ಇವೆಲ್ಲ ಚೆಕ್ ಮಾಡಿಕೊಂಡು ಜೀವಾಮೃತ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇಲ್ಲಾಂದರೆ ಪ್ರೆಜರ್ ಗೇಜರಲ್ಲೇ ಜಾಸ್ತಿ ನೀರು ಹೋಗುತ್ತೆ. ಅದು ಹೋಗ್ಬಾರ್ದು ಅಂದರೆ ಆ ರೀತಿ ಮಾಡ್ಕೋಬೇಕಾಗುತ್ತೆ. ಈಗ ಬನ್ನಿ, ನಾನು ನಮ್ಮದು ತೋಟದಲ್ಲಿ ನೀರು ಹೊಡಿತಾ ಇರುವಂಥ ಪ್ರಕ್ರಿಯೆಗಳು ವಾಲ್ ಹೆಂಗೆ ಹೊಡಿದ್ದೀವಿ ಅನ್ನೋದು ಹೇಳ್ತಾ ಹೋಗ್ತೀನಿ. ಒಂದು ವೇಳೆ ನೀವು ಪೈಪ್ ಲೈನೆಲ್ಲ ಕೆಲಸ ಮಾಡಿ ಪೈಪೆಲ್ಲ 100% ಆದಮೇಲೆ ಒಂದು ಸಲ ಈ ಟೈಮ್ ಈ ಫ್ಲಾಸ್ಟ್ ಇದೆಯಲ್ಲ, ಇದು ಇಲ್ಲಿ ಲೀಕ್ ಮಾಡ್ಕೋಬೇಕು ನೀರನ್ನ. ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ನೀರು, ನೋಡ್ಬೋದು. ಈಗ ವಾಲ್ ಆಫ್ ಮಾಡಿದ್ದೀವಿ, ಅಲ್ಲಿ ವಾಲ್ ಆಫ್ ಮಾಡೋದ್ರಿಂದ ನೀರು ಬರೋಲ್ಲ. ಮೇನ್ ಪೈಪ್ ಇದು, ಅಲ್ಲಿ ವಾಲ್ಗಳು ಆನ್ ಆಗಬೇಕು. ವಾಲ್ ಆನ್ ಆದರೆ ಖಂಡಿತ ನೀರು ಬರುತ್ತೆ ಇಲ್ಲಿ. ಸೊ ಈ ಸಿಸ್ಟಮ್ನ ಇಲ್ಲಿ ಮಾಡ್ಕೊಂಡಿದ್ದೀವಿ. ಯಾವುದೇ ವಾಲ್ ಮಾಡಿದ್ರು ಆನ್ ಮಾಡಿದ್ರು ನಿಮಗೆ ನೀರು ಚಕ್ ಅಂತ ನೋಡಿ ಇಲ್ಲಿ ಮಳೆ ಊದಂಗೆ ಅನುಭವ ಆಗುತ್ತೆ. ಅಷ್ಟು ಚೆನ್ನಾಗಿ ನಮ್ಮದು ನೀರು ವರ್ಕ್ ಆಗುತ್ತೆ. ಯಾಕಂದರೆ ಹೆವಿ ನೀರು ಸಿಕ್ಕಿದೆ ಅಂತಲ್ಲ, ಇಲ್ಲಿ ಸಮರ್ಪಕವಾಗಿ ನಾವು ಅಳತೆ ಮಾಡಿ ಎಷ್ಟಿಷ್ಟೇ ಜೆಟ್ಗಳು ಇಷ್ಟು ಅವಗುಣವಾಗಿ ಇಷ್ಟು ನೀರು ಮಿಲಿಮೀಟರ್ ನೀರನ್ನು ಬಿಡಬೇಕು, ಮತ್ತು ನಮ್ಮ ಭೂಮಿಗೆ ಸಮರ್ಪಕವಾಗಿ ನೀರು ಕೊಡಬೇಕು ಬೆಳೆಗಳಿಗೆ. ಈಗ ನಾವು ದಾವತ್ತಾಗ
ಎಷ್ಟು ನೀರು ಕುಡಿತೀವಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಅಷ್ಟೇ ನೀರನ್ನ ನಾವು ಗಿಡಗಳಿಗೆ ನಿಧಾನಗತಿಯಲ್ಲಿ ನೀರು ಕುಡಿಯೋಕ್ಕೆ ವ್ಯವಸ್ಥೆ ಮಾಡಬೇಕು. ಒಂದೇ ಸಲ ನೀರು ಹಾಯಿಸಿ ಭೂಮಿನೆಲ್ಲ ಹಾಳು ಮಾಡೋದೆಲ್ಲ ವ್ಯವಸ್ಥೆ ಮಾಡಬಾರ್ದು. ನೋಡಿ ಈಗ ಆನ್ ಮಾಡ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತಲೇ. ನೋಡಿ ಹೌದು, ಈ ಸಿಸ್ಟಮು ಇಲ್ಲಿ ಆನ್ ಆಗಿದೆ ನೋಡಿ, ಇಲ್ಲಿ ಗಂಟ ಆಗ್ತದೆ ಕ್ಯಾಮ್ರಾಗೆಲ್ಲ ಹಿಂಗೆ ಹೊಡಿತಿದೆ. ಸೊ ಕಂಪ್ಲೀಟು ಈ ಲೆವೆಲ್ಗೆ ನೀರು ಬೀಳುತ್ತೆ. ಸೊ ಹಿಂಗೆ ತೋರ್ಸೋಕ್ಕಾಗ್ತಲ್ಲ, ಜಾಸ್ತಿ ಆಗ್ತದೆ ನೋಡಿ. ಆಫ್ ಮಾಡಿದೆ, ಚಕ್ಕನ್ನು ನಿಂತ್ಕೋತು. ಈ ವಾಲ್ಗಳು ಒಳ್ಳೆ ಕ್ವಾಲಿಟಿದು ಹಾಕ್ಸಿ. ಇದು ಫಿನಾಲೆಕ್ಸ್ ಕಂಪ್ನಿದು. ಒಂದು ವಾಲ್ ಬಂದು ನಿಮಗೆ 600 ರೂಪಾಯಿ ಗಂಟ ಅದಾಗುತ್ತೆ. ಸೊ ಅಷ್ಟು ಚೆನ್ನಾಗಿದೆ ವಾಲ್. 14 ವರ್ಷ ನನಗೆ ಬಾಳಿಕೆ ಬರುತ್ತೆ ಅಂತ ಹೇಳಿದ್ದಾರೆ. 14-15 ವರ್ಷ ಗಂಟು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ಕಲೆಕ್ಷನ್ ಮಾಡಿ ಕಂಪ್ಲೀಟಾಗಿ ಒಂದು ವಾಲ್ಗೆ 20 ಈ ಸಿಸ್ಟಮ್ ಇದು 40 ಜಟ್ಗೆ ಒಂದು ಏಕಕಾಲದಲ್ಲಿ ಹೊಡಿತದೆ. ಒಂದು ಬ್ಲ್ಯಾಕು ಇದೇ ಬ್ಲ್ಯಾಕ್ಗಳು ಇದೇ ರೀತಿ ಸಿಸ್ಟಮ್ನ ನಾವು 4 ಬ್ಲ್ಯಾಕ್ ಮಾಡಿದ್ದೀವಿ. 1 ಎಕರೆಗೆ 4 ಬರುತ್ತೆ. ಇನ್ ಟೈಮಲ್ಲಿ ನಮ್ಮ ಬೋರು 2 ಬ್ಲ್ಯಾಕ್ ಹೊಡಿತದೆ. ಇದು 2 ಬ್ಲ್ಯಾಕಲ್ಲಿ ಇನ್ ಟೈಮ್ ಒಂದೇ ಸಲ ಹೊಡಿತದೆ. ಈಗ ನಮ್ಗೆ ಹೊಡಿತಾ ಇರೋದು 2 ಬ್ಲ್ಯಾಕ್ ಹೊಡಿತಾ ಐತೆ. ಅಲ್ಲಿ 3ನೇ ಬ್ಲ್ಯಾಕ್ ಆನ್ ಮಾಡಿದ್ರು ನಿಮ್ಗೆ ಏನೂ ತೊಂದರೆ ಆಗೋಲ್ಲ. ಇನ್ನೊಂದು ಸ್ವಲ್ಪ ಕಡಿಮೆ ಪ್ರೆಷರ್ ಆಗುತ್ತೆ, ಕ್ಲೀನಾಗಿ ಹೊಡ್ಕೊಬಿಡುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ನಿಮಗೆ ಟೈಮ್ ಉಳಿತದೆ. ಎಲ್ಲೋ ಪೈಪ್ ಇಚ್ಕೊಬಿಡ್ತು ಹೊಡೆದೋಯ್ತು ಅವೆಲ್ಲ ಸೀನೇ ಇಲ್ಲ ಇಲ್ಲಿ. ಬಟ್ ಇದಕ್ಕೆ ಕಾಸ್ಟ್ ಒಂದು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಅದ್ಭುತವಾಗಿ ಕೆಲಸನೂ ಮಾಡ್ಬೋದು. ನಿಮಗೆ ಜೀವಾಮೃತನೂ ಕೊಟ್ಟಾಗುತ್ತೆ. ಮತ್ತು ಸಮರ್ಪಕವಾಗಿ ನೀರನ್ನು ಕೊಡುವಂಥ ವ್ಯವಸ್ಥೆ ಸಾಧ್ಯ ಆದಷ್ಟು ಆಲ್ರೆಡಿ ಇನ್ನೂ ಪೈಪ್ಲೈನ್ ಮಾಡಿಸ್ತಾ ಹೋದವರು ಈ ಪ್ರಕ್ರಿಯೆ ಮಾಡಿಸಿದ್ರಂತೂ ನಿಮ್ಮ ತೋಟ ಅದ್ದೂರಿಯಾಗಿ ನೀರನ್ನ ಕೊಡೋ ವ್ಯವಸ್ಥೆ ಆಗುತ್ತೆ. ಮತ್ತು ನಿಮಗೆ ಕೆಲಸದ ಒತ್ತಡನೂ ನೀರು ಕೊಡುವ ಒತ್ತಡನೂ ಕೂಡ ಕಡಿಮೆ ಆಗುತ್ತೆ. ಆ ದೃಷ್ಟಿಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸಿಸ್ಟಮ್ ತುಂಬ ಚೆನ್ನಾಗಿದೆ. ನಾನು ಕುಳ್ಳೇಗೌಡರು ಅವರು ಮಾಡಿಕೊಟ್ಟಿರೋಂಥ ಸಿಸ್ಟಮ್ ಇದು. ತುಂಬ ಅದ್ಭುತವಾಗಿ ಬಂದಿದೆ. ದಯವಿಟ್ಟು ರೈತರುಗಳು ಈ ಸಿಸ್ಟಮ್ನ ಮಾಡಿಸಿದ್ರೆ ತುಂಬ ಅನುಕೂಲ ಕೂಡ. ಯಾರ್ಯಾರು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಮತ್ತು ನನ್ನ ಸಪೋರ್ಟ್ ಮಾಡ್ತಾಯಿದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಜನಕ್ಕೆ ಈ ವಿಡಿಯೋಗಳ್ನ ಶೇರ್ ಮಾಡಿ. ಯಾಕೋ ನಮ್ಮ ವೀಡಿಯೋಗಳ್ನ ಫಾಲೋವರ್ಸು ಕಡಿಮೆ ಆಗಿದ್ದೀರಿ. ದಯವಿಟ್ಟು ಮಾಡಿ. ಯಾಕಂದರೆ ಈ ಕೆಲಸ ಯಾರೂ ನಿಮ್ಗೆ ಇಷ್ಟು ನೀಟಾಗಿ ಯಾರೂ ಇವತ್ತು ರೈತರುಗಳಿಗೆ ಹೆಲ್ಪ್ ಮಾಡ್ತಲ್ಲ, ಮತ್ತು ಯಾರು ಸಮರ್ಪಕವಾಗಿ ವಿಷಯಗಳನ್ನ ತಿಳಿಸ್ಕೊಡ್ದಲ್ಲ. ಈಗ ನಮ್ಮ ಬ್ರದರ್ ಅವ್ರಿಗೆ ನೀರು ಹೋಗಂಗೆ ಮಾಡಬೇಕು. ಈಗ ಆನ್ ಮಾಡ್ತೀನಿ ನೋಡಿ, ಅವ್ರಿಗೆ ಹೋಗುತ್ತೆ. ಇದು ಸಿಂಪಲ್ಲಾಗೆ ಮಾಡ್ಕೊಂಡಿದ್ವಿ. ಈಗ ನಮ್ಮದು ಆಫ್ ಆಯಿತು ಜೆಟ್ಟಲ್ಲಿ. ಈಗ ಅವ್ರಿಗೆ ಹೋಗ್ತಾಯಿದೆ. ನಮ್ಮದು ಆಫ್ ಆಯಿತು, ಅವ್ರದ್ದು ಆನ್ ಆಗಿದೆ. ಇವೆರಡರಲ್ಲಿ ಒಂದು ಆನ್ ಇರಬೇಕು. ಇಲ್ಲಾಂದರೆ ಹೇಳೋದಲ್ಲ ಬಿಚ್ಕೊಬಿಡು, ಎಲ್ಲರೂ ಇಲ್ಲಿ ಕಿತ್ಕೊಂಡು ಹೊಟ್ಟೋಯ್ತದೆ. ಆಮೇಲೆ ಈ ಸಿಸ್ಟಮ್ ಮಾಡಿದ್ದೀವಿ. ದಯವಿಟ್ಟು ಯಾರ್ಯಾರು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಮಾಡಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹೀಗೆ ಹೆಚ್ಚಿನ ವೀಡಿಯೋಗಳನ್ನ ಶೇರ್ ಮಾಡಿ. ನೋಡಿ ಕಾಮೆಂಟ್ಸ್ಗಳು ತಂದಿದ್ದೀನಿ. ಫಸ್ಟು ನಾವು ಈ ಥರ ಜೆಟ್ಟಲ್ಲಿ ನೀರು ಕೊಡ್ತಾ ಇದ್ದೋ. ಪದೇ ನೀವು ಕ್ವಶನ್ ಕೇಳ್ತಾ ಇರ್ತೀರಣ್ಣ, ಈ ಜೆಟ್ ಹಾಕ್ಬಾರ್ದ, ಈ ಜೆಟ್ ಹಾಕೋದ್ರೆ ಏನು ತೊಂದರೆ ಇಲ್ವಾ ಅಂತ. ನೋಡಿ, ಈ ಜೆಟ್ಟಲ್ಲಿ ಡಿಸ್ಚಾರ್ಜು ನೀರ್ದು ಫೋರ್ಸ್ ಜಾಸ್ತಿ. ಈ ಜೆಟ್ಟಲ್ಲಿರೋಂಥದ್ದು ಇಲ್ಲಿ ಕಾಳ್ಮೆಣ್ಸ್ ಗಿಡ ಇದ್ದರೆ ಏನಾದರೂ ಇಲ್ಲಿ ಬಂದು ಹೊಡೆದ್ರೆ ಕಾಳ್ಮೆಣ್ಸ್ ಗಿಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಉದ್ದೇಶಕ್ಕೆ ಈ ಜೆಟ್ಟ ಕ್ಯಾನ್ಸಲ್ ಮಾಡಿದ್ದೀವಿ. ಇದೇ ಲೈನ್ಗೆ ಏನು ಮಾಡಿದ್ದೀನಿ, ಈ ಲೈನ್ ಒಂದು ಲೈನ್ ಎಕ್ಸ್ಟ್ರಾ ಇನ್ನೊಂದು ಲೈನ್ ಮಾಡಿಸಿ ನಾವು ಮೈಕ್ರೋಫ್ಲಿಂಕರ್ನ ವ್ಯವಸ್ಥೆ ಮಾಡಿದ್ದು. ಸೊ ಈಗ ಅರ್ಥ ಆಗಿರಬೇಕು ನಿಮಗೆ, ಇದು ಡಿಸ್ಚಾರ್ಜು ಜಾಸ್ತಿ. ನಿಮಗೆ ಈ ಮರ ದಪ್ಪ ಆದಮೇಲೆ ಈ ಲೈನಲ್ಲಿರೋಂಥ ಮರಕ್ಕೆ ಇದು ಸರಿಯಾದ ರೀತಿಯಲ್ಲಿ ನೀರನ್ನ ಸಮರ್ಪಕವಾಗಿ ಕೊಡೋಕ್ಕೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಸೊ ಇದಾದರೆ ನಿಮ್ಗೆ ಎಂಟರ್ ಜಮೀನಿಗೆ ನೀರು ಕೊಡುವಂಥ ಪ್ರಕ್ರಿಯೆ ಆಗುತ್ತೆ. ತುಂಬ ಚೆನ್ನಾಗೇ ಬರುತ್ತೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡ್ತವೆ. ನೋಡಿ, ನಾನು ಮೊನ್ನೆ ನೀರು ಕೊಟ್ಟಿರೋದು ಎಷ್ಟು ತೇವಾಂಶ ಹಂಗೆ ಹಿಡಿದಿಟ್ಕೊಂಡಿದೆ. ನಿಧಾನಕ್ಕೆ ಕುಡಿತದಿಲ್ಲ ನೀರು, ಬೇಗ ಕೊಡಲ್ಲ. ಅದೇ ನೀವು ನೀರು ಹಾಯಿಸಿದ್ರೆ ಒಂದೇ ಸರಿ ಪಿಚ್ಕ ಅಂತ ಇರ್ತದೆ. ಇಲ್ಲಿ ಆ ಕೆಲಸ ಆಗಲ್ಲ. ನಿಧಾನಕ್ಕೆ ನೀರು ಕುಡಿಯೋದ್ರಿಂದ ಮಣ್ಣಿಗೆ ತುಂಬ ಅದ್ಭುತವಾದ ಕೆಲಸ ಮಾಡುತ್ತೆ. ದಯವಿಟ್ಟು ಯಾರ್ಯಾರು ಮೈಕ್ರೋಫ್ಲಿಂಕರ್ ಮಾಡಿಸಿಲ್ಲ ಖಂಡಿತ ಮಾಡಿಸಿ. ಕೆಲಸನೂ ಕಡಿಮೆ ಆಗುತ್ತೆ, ಟೈಮು ಉಳಿತಾಯ ಆಗುತ್ತೆ. ನೀವು ಎಲ್ಲರೂ ಒಂದು ಕಡೆ ನೀರು ಹಾಯಿಸೋದೆ ಒಂದು ದಿನ ಎಲ್ಲ ಕಳೆಯೋಂಥ ವ್ಯವಸ್ಥೆ ಬರಲ್ಲ. ಇಲ್ಲಿ ಅದ್ಭುತವಾದ ಕೆಲಸ ಮಾಡುತ್ತೆ ಮೈಕ್ರೋಫ್ಲಿಂಕರ್ಗಳು. ನಿಮಗೆ ಅದ್ಭುತವಾದ ಕೆಲಸ ಮಾಡುತ್ತೆ. ಇದು ಎರಡು ನಿಮಗೆ ಈಗ ಫಾರ್ ಎಕ್ಸಾಂಪಲ್ 3 ವರ್ಷದಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ. ನೋಡಿ ಇದು ಹೆಂಗೆ ಕೆಲಸ ಮಾಡುತ್ತೆ ನೋಡಿ, ಇಲ್ಲಿ ತೋರಿಸ್ತೀನಿ. ಸ್ವಲ್ಪ ಹೊಡಿತಾ ಇದೆ, ನೀರಿತ್ತೇನೋ ಗೊತ್ತಾಯ್ತೆ ಪೈಪಲ್ಲಿ. 3 ವರ್ಷದಲ್ಲಿ ಹಿಂದೆ ನಾನು ಚಿಕ್ಕ ಗಿಡ ಇದ್ದಾಗ ನಂದು ಅಡಿಕೆ ಮರಗಳು ನಾನು ಅದರಲ್ಲೇ ಮೇಂಟೈನ್ ಮಾಡಿದ್ದು. ಯಾಕಂದರೆ ಜೀವಾಮೃತ ಫಿಲ್ಟ್ರಿಗೇಷನ್ನೇ ಬೇಕಾಗಿಲ್ಲ ಅದಕ್ಕೆ.
ಅಷ್ಟು ನೀಟಾಗಿ ಎಳೆದು ಬಿಸಾಕ್ಬಿಡ್ತದೆ, ಓಲ್ ಅಗಲ ಇರ್ತದೆ, ಹೊಟ್ಟೋಯ್ತದೆ. ಬಟ್ ಮೈಕ್ರೋ ಫ್ಲಿಂಕರ್ಗೆ ಒಂದು ಸ್ವಲ್ಪ ನಮಗೆ ಜೀವಾಮೃತದ ಫಿಲ್ಟ್ರಿಗೇಷನ್ ಅನ್ನೋದು ಬೇಕಾಗುತ್ತೆ. ಇದು ಯಾಕಂದರೆ ಸಣ್ಣ ಓಲ್ಗಳಿರೋದ್ರಿಂದ ಸ್ವಲ್ಪ ನೀಟಾಗೆ ನಾವು ಜೀವಾಮೃತನ ಕೊಡೋಕ್ಕೆ ಇದಕ್ಕೆ ಕೊಡಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಗೆ ಹೇಳ್ತಾ ಇರೋದು. ಮೈಕ್ರೋ ಫ್ಲಿಂಕರ್ಸ್ಗಳು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರೋಂಗೆ ಈ ರೀತಿ ಕೆಲಸ ಮಾಡುತ್ತೆ. ಯಾರ್ಯಾರು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮುಂದಿನ ವೀಡಿಯೋಗಳು ನಿಮಗೆ ಬೆಳೆ ಸಂಯೋಜನೆ, 1 ಎಕರೆ ತೋಟದೊಳಗಡೆ ಏನೇನು ಬೆಳೆ ಬರುತ್ತೆ, ಲಾಂಗ್ ಟೈಮ್ನಲ್ಲಿ ಯಾವುದೇನೇನು ಬೆಳಿಬೋದು, ರಾಸಾಯನಿಕ ಮುಕ್ತವಾಗಿ ತೋಟ ಹೆಂಗೆ ಮಾಡ್ಬೋದು, ಇದನ್ನೆಲ್ಲ ನಾನು ವೀಡಿಯೋ ಮಾಡ್ತಾ ಹೋಗ್ತಾಯಿದ್ದೀನಿ. ಇನ್ನೂ ಕೆಲಸ ಇದೆ, ಇನ್ನೂ ಮುಚ್ಚಿಲ್ಲ ನಾವು. ಇಕ್ಳುಗಳೆಲ್ಲ ಮುಚ್ಚಬೇಕು, ಯಾಕಂದರೆ ಚೆಕ್ಕಿಂಗ್ ನಡೀತಿದೆ. ಹೆಚ್ಚು ಕಡಿಮೆ ಇದು 1 ತಿಂಗಳು ಮೇಲಾಯಿತು. ಯಾಕಂದರೆ ಎಲ್ಲ ಚೆಕ್ಕಿಂಗ್ ಎಲ್ಲ ಆದಮೇಲೆ ಕಂಪ್ಲೀಟಾಗಿ ಮೇಲ್ಗಡೆಯಿಂದ ಮುಚ್ಕೊಬರ್ತಾಯಿದ್ದೀವಿ ಯಾವುದು ಇಕ್ಳುಗಳೆಲ್ಲನೂ. ನೆಕ್ಸ್ಟು ಏರ್ ಮುಡಿ ಮಾಡಿಸ್ಬೇಕು. ಏರ್ ಮುಡಿ ಆದಮೇಲೆ ಗಾರ್ಮೆಂಟ್ಸ್ ಕುಣಿಸುವ ವ್ಯವಸ್ಥೆ ಮಾಡ್ತೀವಿ. ಈಗಲೇ ಅಲ್ಲ, ಈ ಗಿಡ ಎಲ್ಲ ದೊಡ್ಡವಾಗಬೇಕು. ಈಗ ಸದ್ಯಕ್ಕೆ ಕೋಕೋ ಮತ್ತು ಏಲಕ್ಕಿ ಈ ಥರ ಗಿಡಗಳನ್ನ ಒಳಗಡೆ ಬೆಳೆ ಸಂಯೋಜನೆ ಮಾಡ್ತೀನಿ. 5 ವರ್ಷದ ಮರಗಳಿದೆ ಮೇಲ್ಗಡೆ ಎಲ್ಲ. ದಯವಿಟ್ಟು ಯಾರ್ಯಾರು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ಮಾಡಿ. ಒಂದು ನಾಟಿ ಹಸು ಇಟ್ಕೊಂಡು 1 ಎಕರೆ ತೋಟ, ಒಂದು ಫ್ಯಾಮಿಲಿ ಹೆಂಗೆ ಬದುಕ್ಬೋದು ಅನ್ನೋದನ್ನ ನನ್ನ ಚಾನಲಲ್ಲಿ ಹೇಳ್ತಾ ಹೋಗ್ತಾಯಿದ್ದೀನಿ. ನಾನು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಜೊತೆ ಕೈ ಜೋಡಿಸ್ತೀನಿ ಅಂದರೆ ನೀವೂ ಬನ್ನಿ, ನಾನು ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡು ಹೆಚ್ಚಾಗಿ ಖರ್ಚಾಗುವಂಥ, ಅನಾವಶ್ಯಕವಾಗಿ ಖರ್ಚಾಗುವಂಥ ಒಂದು ಪ್ರಕ್ರಿಯೆ ಆಗೋದಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಸುಭಾಷ್ ಪಾಳೇಕರ್ ಕೃಷಿಲಿ ದುಡ್ಡು ನಡೀತಿದೆ, ಸಿಕ್ಕಾಬಟ್ಟೆ ದುಡ್ಡು ಕಿತ್ತಾಕ್ತಾಯಿದ್ದಾರೆ. ನಾವು ಅದು ಮಾಡ್ತೀವಿ, ನಾವು ಇದನ್ನು ಮಾಡ್ತೀವಿ, 5 ಲೇಯರ್ ಮಾಡಾಕ್ಬಿಡ್ತೀವಿ, ಆ ಲೇಯರ್ ಮಾಡಿಬಿಡ್ತೀವಿ. ನೀವೇ ಪ್ರಾಕ್ಟಿಕಲಾಗಿ ನಿಮ್ಮ ಜಮೀನಲ್ಲಿದ್ದು ಕೆಲಸ ಮಾಡೋರಾದರೆ ಮಾಡಿ. ಕೇವಲ ಜೀವಾಮೃತದಲ್ಲಿ ಹಚ್ಚ ಹಸಿರಾಗಿ ಬಂದಿದೆ ತೋಟ ಇದು. ಕೇವಲ ಜೀವಾಮೃತ, ಚಂದಗಾಲ್ ಮಧುಕುಮಾರ್, ಕ್ಯಾನಗರ ತಾಲೂಕು, ಹೆಬ್ಬಾಳ ಹೋಬಳಿ. ಬನ್ನಿ, ಹೇಳ್ತೀನಿ ಹೆಂಗೆ ಮಾಡಬೇಕು ಏನು ಅಂತೆಲ್ಲ. ನೀವೇ ಮಾಡಿದ್ರೆ, ಇಲ್ಲ ಕರೆಕ್ಟಾಗಿ ಕೆಲಸ ಮಾಡೋ ಲೇಬರ್ಗಳಿದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಇನ್ನೂ ಇಕ್ಳು ಮುಚ್ಚಿಲ್ಲ, ಜಟ್ಟೆಲ್ಲ ಇದೇನಪ್ಪ ಕ್ರಾಸಾಗಿ ಮಾಡಿಬಿಟ್ಟಾರೆ ಅನ್ಕೊಬಿಟ್ಟಿರಿ. ಇನ್ನೂ ಮುಚ್ಚಿಲ್ಲ, ಮುಚ್ಚಬೇಕು. ಮುಚ್ಚಿರೋದು ಹೆಂಗಿದೆ ಅಂತ ತೋರಿಸ್ತೀನಿ ಮೇಲ್ಗಡೆ ನೋಡಿ. ಇದೆಲ್ಲ ಮುಚ್ಚಿರೋಂಥದ್ದು ಲೈನ್ ಬೈ ಲೈನ್ ಕರೆಕ್ಟಾಗಿ ಕಂಪ್ಲೀಟ್ ಆಗಿದೆ. ನೀರು ಕೊಡೋ ವ್ಯವಸ್ಥೆನೂ ಕ್ಲೀನಾಗಿ ಆಗ್ತಿದೆ. ಇದು ಯಾಕಪ್ಪ ಸುಭಾಷ್ ಪಾಳೇಕರ್ ಕೃಷಿ ಅಂತಾರೆ, ಎಲ್ಲ ಉಳುಮೆ ಮಾಡಿರೋಂಗೆ ಕಾಣ್ತದೆ ಅಂತ ಅನ್ಕೋಬೇಡಿ. JCB ಇಟಾಚಿ ಬಂದು ಸಣ್ಣ ಚಾಪಿ ಇಟಾಚಿ ಬರುತ್ತಲ್ಲ, ಅದರಲ್ಲಿ ಲೈನ್ ಮಾಡಿಸಿದ್ದೋ ನಾವು, ಪೈಪ್ ಲೈನ್ ಮಾಡ್ಸೋಕ್ಕೆ ಅಂತ. ನೋಡಿ ಇಲ್ಲಿ ಕಾಣ್ತಿದೆ ಹೊಸ ಪೈಪ್ಗಳೆಲ್ಲ ಹಾಕಿರೋದು. ಸೊ ಈ ಮಾಡಿಸ್ಬೇಕಾದ್ರೆ ಮಣ್ಣು ಅಂಡಿಸಿದ್ದೀವಿ. ಸೊ ಇಲ್ಲಿ ಪೈಪ್ಗಳ್ದು ಎಲ್ಲನೂ ಗೋರಿದ್ದೀವಲ್ಲ, ಅದು ಉಳ್ತಂಗೆ ಕಾಣ್ತಿದೆ. ನನಗೆ ಹೊಟ್ಟೆ ಉರಿತು, ಏನು ಮಾಡೋದು, ಬೇರೆ ಕಿತ್ತೋಗ್ಬಿಡ್ತಲ್ಲ. ಹಂಗೆ ಎಷ್ಟು ವರ್ಷದಿಂದ ಉಳುಮೆ ಮಾಡ್ದೇ ಮಾಡ್ಕೊಂಬಂದಿದ್ದು. ಏನು ಮಾಡೋದು ಅಂದರೆ ನೋಡಿ, ಎಷ್ಟು ಚೆನ್ನಾಗಿ ನೀರು ಬಂದಿದೆ ಅಂದರೆ, ಆರಿಸಿದೆ ಅಂದರೆ ಎಷ್ಟು ಖುಷಿಯಾಗುತ್ತೆ ನೋಡೋಕ್ಕೆ. ಇದೆಲ್ಲ ಅಂದರೆ ನೈಸರ್ಗಿಕ ಕೃಷಿ ಮಾಡೋರಿಗೆ, ನಮ್ಮ ಪಾಳೇಕರ್ ಕೃಷಿ ಮಾಡೋರಿಗೆ ಅತಿ ಹೆಚ್ಚು ನೀರು ಕೊಡುವಂಥ ವ್ಯವಸ್ಥೆ ಇಲ್ಲ. ಏನು ಸ್ವಲ್ಪ ನೀರು ಹೊಡೆದ್ರೆ ಭೂಮಿ ಅಚ್ಚುಕಟ್ಟಾಗಿ ಇದು ತಗೊಳುತ್ತೆ. ಅಷ್ಟು ಚೆನ್ನಾಗೇ ಈ ಪ್ರಕ್ರಿಯೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಮಾಡಿ. ಇಲ್ಲಿ ನೋಡಿ, ನೀರು ಹಿಂಗೆ ನಿಂತ್ಕೋಬಾರ್ದು ಭೂಮಿ ಒಳಗಡೆ. ಇಲ್ಲಿ ನಿಂತಿದೆ ನೋಡಿ, ಈ ಲೆವೆಲ್ಗೆ ನೀರು ಕೊಡಬಾರ್ದು ಯಾವತ್ತೂ. ಇಲ್ಲಿ ನೋಡಿ ಯಾಕೆ ನಿಂತಿದೆ ಅಂದರೆ, ಈ ಜಟ್ಟಿಗೆ ಏನೋ ಕಸ ಸಿಗಾಕೊಂಡಿದೆ. ಒಂದೇ ಸೈಡು ವರ್ಕ್ ಮಾಡಿದೆ ಇದು. ಸೊ ಅದನ್ನು ನೋಡಿದರೆ ಅದು ಒಂದೇ ತಗೊಂಡು ಕುಡಿದಿದ್ದಿಲ್ಲ, ಎಲ್ಲ ಕಡೆಗೂ ನೀಟಾಗಿ ನೋಡಿ. ಎಲ್ಲೂ ಆಗಿಲ್ಲ, ಅದು ಇಲ್ಲೊಂದಾಗಿದೆ. ಈ ಬ್ಲ್ಯಾಕ್ ಆನ್ ಮಾಡಿರೋದಕ್ಕೆ ಹಿಂಗೆ ಬಂದಿದೆ. ಯಾರ್ಯಾರು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.